and are sprinkled with fragrance to invite one and all with warm greetings. Not merely words, a heartfelt feelings filled with emotions and flavor to welcome the intellectuals and the dazzling stars of the hostel. ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಪಂಚ ಲೋಹದಿಂದ ಸೇತು ಬಂದ ರಾಮೇಶ್ವರ, ಕಾಶಿ, ಕೇದಾರ ಮೊದಲಾದ ಅಷ್ಟ ಸೃಷ್ಟಿ ಪುಣ್ಯ ತಿಥಿಗಳಲ್ಲಿ, ಪುಣ್ಯ ಕ್ಷೇತ್ರಗಳಲ್ಲಿ ದೇವರಿಲ್ಲ. ತನ್ನ ತಾನರಿದು ತಾನಾರೆಂಬುದೊಡು ತಾನೇ ದೇವಗೊಂಡ ಕೂಡಲ ಸಂಗಮ ದೇವ. ನಮ್ಮ ನಾವರಿಯಲು ಅರಿತು ಬಾಳಲು ಎನ್ನುವನ್ನು ಉದ್ಘಾಟಿಸಿದ ಗಣ್ಯರಿಗೆ ವಂದನೆಗಳು. ಭಾವಗಳು ಬಣ್ಣ ತುಂಬಿ ಅಕ್ಷರವಾಗಿ ಜೀವ ತುಂಬಿ ಬದುಕು ಬರವಣಿಗೆ ಭರವಸೆಗಳ ಸಮ್ಮಿಲನವಾಗಿ ಹೊರಹೊಮ್ಮುವ ಅದ್ಭುತ ಸೃಷ್ಟಿ ಸಾಹಿತ್ಯ. ಇಂತಹ ಸಾಹಿತ್ಯ ಲೋಕದ ಮೇರು ಪ್ರತಿಭೆ ಹಿರಿಯ ಸಾಹಿತಿ ಡಾಕ್ಟರ್ ಹೇಮಾ ಪಟ್ಟಣಶೆಟ್ಟಿ ಇವರ ಕಿರು ಪರಿಚಯ ನಿಮ್ಮ ಮುಂದೆ. ಇದನ್ನ ನಡೆಸಿಕೊಡಲಿದ್ದಾರೆ ಕುಮಾರಿ ಜೆನ್ನಿಸ್, ದ್ವಿತೀಯ BSc ಇವರು. ವರದಿಯನ್ನು ಪ್ರಸ್ತುತಪಡಿಸಿದ ಸುಜಾತ ಎಂ ಅವರಿಗೆ ವಂದನೆಗಳು. ಕರ್ಮಂಡೆ ವಾದಿಕ ರಸ್ತೆ ಮಾ ಫಲೇಶು ಕದಾಚನ ಎಂಬಂತೆ ತಮ್ಮ ದೈನಂದಿನ ಶೈಕ್ಷಣಿಕ ಕೆಲಸಗಳ ಒತ್ತಡದ ಮಧ್ಯೆಯೂ ವಿದ್ಯಾರ್ಥಿನಿ ನಿಲಯದ ಸರ್ವತೋಮುಖ ಅಭಿವೃದ್ಧಿಗೆ ತಮ್ಮ ಸಮಯವನ್ನು ಮುಡಿಪಾಗಿಟ್ಟು ಶ್ರಮಿಸುತ್ತಿರುವ ವಿದ್ಯಾರ್ಥಿನಿ ನಿಲಯದ ನಿರ್ವಹಣಾ ಸಮಿತಿಯ ಸದಸ್ಯರಿಗೆ ಇದೀಗ ಕಿರು ಕಾಣಿಕೆ ಪ್ರದಾನ ಕಾರ್ಯಕ್ರಮ. ಇದನ್ನು ನಡೆಸಿಕೊಡಬೇಕಾಗಿ ಡಾಕ್ಟರ್ SK ಗಾಳಿ, ಡಿ, ವಿದ್ಯಾರ್ಥಿ ಕಲ್ಯಾಣ, ಕೃಷಿ ಮಹಾವಿದ್ಯಾಲಯ ಧಾರವಾಡ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಪ್ರಧಾನ ಕಾರ್ಯದರ್ಶಿ ಸುಜಾತ ಎಂ ಇವರು ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಗುಣವಾಗಿ ಸಾಗುವುದು ಬದುಕಿನ ನಿತ್ಯ ಆಯಾಮ. ಕನಸು ಕಂಗಳಲ್ಲಿ ಬಂದು ಭರವಸೆಯ ಹಾದಿಯಲ್ಲಿ ನಡೆದು ಇದೀಗ ಯಶಸ್ಸಿನ ಇನ್ನೊಂದು ಮೆಟ್ಟಿಲನ್ನೇರಲು ಅಗಲುವಿಕೆಯ ಹೊತ್ತಿಲಲ್ಲಿ ನಿಂತಿರುವ ಎಲ್ಲ ಸ್ನಾತಕೋತ್ತರ ವಿದ್ಯಾರ್ಥಿನಿಯರಿಗೆ ನಮ್ಮ ಪ್ರೀತಿಯ ದ್ಯೋತಕವಾಗಿ ಕಿರು ಕಾಣಿಕೆಯ ಮೂಲಕ ಶುಭ ವಿದಾಯ ಹೇಳಲು ಬಯಸುತ್ತಿದ್ದೇವೆ. ಡಾಕ್ಟರ್ RS ಗಿರಡ್ಡಿ, ಡಿ, ಕೃಷಿ ಹಾಗೂ ಆವರಣ ಮುಖ್ಯಸ್ಥರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ವಿದ್ಯಾರ್ಥಿನಿಯರಿಗೆ ಕಿರು ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಮೊದಲಿಗೆ ಅಭಿಲಾಷ, 3rd year PhD. ಮಂಜರಿಸಿದ ಗಣ್ಯರಿಗೆ ಹಾಗೂ ಸ್ವೀಕರಿಸಿದ ವಿದ್ಯಾರ್ಥಿನಿಯರಿಗೆ ವಂದನೆಗಳು. ವಿದ್ಯಾರ್ಥಿನಿ ನಿಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಾಂಘಿಕ ಶಕ್ತಿ, ಅದರ ಅಭಿವೃದ್ಧಿಯ ಹಾಗೂ ಬೆಳವಣಿಗೆಯ ಯುಕ್ತಿ. ಇದರ ಸಮಸ್ತ ಸಿಬ್ಬಂದಿ ವರ್ಗಕ್ಕೆ ಸಲ್ಲುತ್ತದೆ ಈ ಕೀರ್ತಿ. ಇದೀಗ ವಾರ್ಷಿಕೋತ್ಸವದ ಶುಭ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿನಿಯರ ಪ್ರೀತಿಯ ದ್ಯೋತಕವಾಗಿ ಕಿರು ಕಾಣಿಕೆಯ ಮೂಲಕ ಧನ್ಯವಾದಗಳನ್ನು ಸಮರ್ಪಿಸಲಿದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಡಾಕ್ಟರ್ ಶೈಲಜಾ ಡಿ ನಾಯಕ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಶ್ರೀಮತಿ ಜಯಶ್ರೀ ಬೆಣ್ಣಿಗೇರಿ ಇವರು ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅಂಗಳದಿಂದ ತಮ್ಮ ಅನುಭವದ ಸಿಹಿಯನ್ನು ಬಿಚ್ಚಿಟ್ಟ ಎಲ್ಲ ವಿದ್ಯಾರ್ಥಿನಿಯರಿಗೆ ವಂದನೆಗಳು. ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಡಾಕ್ಟರ್ ಹೇಮಾ ಪಟ್ಟಣಶೆಟ್ಟಿ, ಹಿರಿಯ ಸಾಹಿತಿಗಳು ಧಾರವಾಡ ಇವರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ನಾವು ಋಣಿಯೋ ಎಂಬ ಕವಿ ಮಾತಿನಂತೆ ಇಂದಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಲಿದ್ದಾರೆ ಕುಮಾರಿ ಅಕ್ಷತಾ ಶೆಟ್ಟಿ, ಸೀನಿಯರ್ MSc ಇವರು.